ಯಸ್ಯ ಕ್ಷಯಾಯ ಜಿನ್ಮಥ, ಯಾವುದನ್ನು ಕಳೆದುಕೊಳ್ಳುವುದರಿಂದ ನಿಮಗೆಲ್ಲ ಸಂತೋಷ ಆಗತ್ತೋ ಅದನ್ನು ನೀನು ತೊಳೆದು ಹಾಕು. ಏನದು? ಅದು ಪಾಪಗಳು. ನಮ್ಮ ಪಾಪಗಳನ್ನು, ನಮ್ಮ ದುರ್ಬುದ್ಧಿಯನ್ನು ದೂರ ಮಾಡು. ನಮ್ಮನ್ನು ಹುಟ್ಟಿಸು. ಆಪೋ ಜನಯಥಾಚನಃ. ಕೊನೆಗೆ ಕೇಳ್ತಾರೆ, ನಮ್ಮನ್ನು ಮತ್ತೆ ಹುಟ್ಟಿಸು, ನಮ್ಮನ್ನು ಹುಟ್ಟಿಸು. ಏನು ಹುಟ್ಟಿಸು? ಹುಟ್ಟಿ ಆದ ಮೇಲೆ ತಾನೇ ನೀನು ವೇದ ಮಂತ್ರ ಅಂತ ಇರೋದು. ಹುಟ್ಟಿಸುವಂತೇನು ಪ್ರಾರ್ಥನೆ? ಹೌದು, ನಮ್ಮನ್ನು ಹುಟ್ಟಿಸಬೇಕು ದೇವರು, ನಮ್ಮನ್ನು ಹುಟ್ಟಿಸಬೇಕು. ಎಷ್ಟು ಚೆನ್ನಾಗಿದೆ ಪ್ರಾರ್ಥನೆ. ಮನುಷ್ಯನಿಗೆ ಕೆಲವೊಮ್ಮೆ ಅನಿಸ್ತಾ ಇರುತ್ತೆ, 50 ವರ್ಷ 40 ವರ್ಷ 70 ವರ್ಷ ಎಲ್ಲ ಆದಮೇಲೆ ಸುಮ್ಮನೆ ಕೂತಾಗ ನನ್ನ ಜೀವನ ಏನಾದರೂ ರೀಸ್ಟಾರ್ಟ್ ಆಗೋದಕ್ಕೆ ಚಾನ್ಸ್ ಇದ್ದಿದ್ದರೆ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತೆ ಸಣ್ಣವನಾಗಬೇಕು ನಾವು, ಫಸ್ಟಿಂದ ನಮ್ಮ ಲೈಫ್ ಶುರುವಾಗಬೇಕು ಅಂತ ಎಷ್ಟೋ ಜನರಿಗೆ ಅನ್ನಿಸ್ತಾ ಇರುತ್ತೆ. ಏನೇನೋ ಕಷ್ಟಗಳಾಗಿರುತ್ತೆ, ಏನೋ ತಪ್ಪು ಮಾಡಿರ್ತೇವೆ, ಏನೇನೋ ತಪ್ಪು ನಿರ್ಣಯಗಳನ್ನು ತೆಗೆದುಕೊಂಡಿರ್ತೇವೆ, ಆ ತಪ್ಪು ನಿರ್ಣಯಗಳಿಂದ ಇನ್ನೇನೇನೋ ಆಗಿರುತ್ತೆ. ಹೀಗಾಗಿ ಮನುಷ್ಯ ತುಂಬ ಬೇಜಾರಾದಾಗ ಅನ್ಕೋತಾನೆ, ಇದೆಲ್ಲ ಹೋಗಿ ನನ್ನ ಲೈಫ್ ಮತ್ತೆ ಮೊದಲಿಂದ ಶುರುವಾಗಬೇಕು ಅಂತ ಅನ್ಕೋತಾ ಇರ್ತಾನೆ. ಹೌದು ಅಲ್ವೋ? ಹಾಗೆ ವೇದ ಕೇಳತ್ತೆ, ಆಪೋ ಜನಯಥಾಚನಃ, ನಮ್ಮನ್ನು ನೀನು ಹುಟ್ಟಿಸು, ನಮ್ಮನ್ನು ನೀನು ಹುಟ್ಟಿಸು. ಹುಟ್ಟಿಸು ಅಂದರೆ ಹೊಸದಾಗಿ ಹುಟ್ಟಿಸು ಅನ್ನೋದಕ್ಕೆ ಅಭಿಪ್ರಾಯ ಏನು ಅಂದರೆ, ಮನುಷ್ಯನ ಪ್ರತಿದಿನವೂ ಕೂಡ ಒಂದು ಹೊಸ ಜನ್ಮ. ಎಷ್ಟು ಪಾಸಿಟಿವ್ ಆದಂತಹ ಒಂದು ಅಪ್ರೋಚನ್ನು ವೇದ ನಮಗೆ ತಿಳಿಸಿಕೊಡತ್ತೆ. ಪ್ರತಿನಿತ್ಯವೂ ನಿನ್ನದು ಹೊಸ ಜನ್ಮ. ಆಯಿತು, ನಿನ್ನೆ ಏನೋ ತಪ್ಪು ಮಾಡಿದ್ದೀಯಲ್ಲ, ಮರೆತು ಬಿಡು. ಇವತ್ತು ನೀನು ಹೊಸದಾಗಿ ಹುಟ್ಟು, ಮತ್ತೆ ಹೊಸದಾಗಿ ಆಲೋಚನೆ ಮಾಡು. ನಿನ್ನೆ ಮಾಡಿದ ತಪ್ಪನ್ನು ಇವತ್ತು ಮಾಡಬೇಡ. ನಿನ್ನ ಹೊಸ ಜೀವನ ಪ್ರಾರಂಭ ಅಂತಂದುಕೋ. ಬೆಳಿಗ್ಗೆ ಇದು ಸಂಧ್ಯಾ ವಂದನೆಯಲ್ಲಿ, ಮತ್ತೆ ಬೆಳಿಗ್ಗೆ 7 ಗಂಟೆಗೋ 8 ಗಂಟೆಗೋ 6 ಗಂಟೆಗೋ 5 ಗಂಟೆಗೋ ಸಂಧ್ಯಾ ವಂದನೆ ಮಾಡಿರ್ತೇವೆ. ಸಾಯಂಕಾಲದವರೆಗೆ ಮತ್ತೇನೋ ತಪ್ಪು ಕೆಲಸ ಮಾಡ್ತೇವೆ. ಮತ್ತೆ ಸಾಯಂಕಾಲ ಆಪೋ ಜನಯಥಾಚನಃ, ಸ್ವಾಮಿ ಇವತ್ತು ಬೇಕಾದಷ್ಟು ಟ್ರೈ ಮಾಡಿದೆ, ಆದರೂ ಕೆಲವು ತಪ್ಪು ಕೆಲಸವನ್ನು ಮಾಡಿದ್ದೇನೆ, ಮತ್ತೆ ನನಗೆ ಹೊಸ ಜನ್ಮ ಕೊಡು, ಮತ್ತೆ ಹೊಸ ಆಲೋಚನೆಯನ್ನು ಕೊಡು, ಮತ್ತೆ ನಾನು ಮಾಡಿದ ತಪ್ಪನ್ನು ಸುಧಾರಿಸಿಕೊಳ್ಳುವ ಚಾನ್ಸ್ ಕೊಡು ನೀನು ನನಗೆ. ಆಪೋ ಜನಯಥಾಚನಃ, ಎಷ್ಟು ಚೆನ್ನಾಗಿದೆ. ಮತ್ತೆ ನನ್ನನ್ನು ಹುಟ್ಟಿಸು, ಮತ್ತೆ ನನ್ನನ್ನು ಹೊಸ ವ್ಯಕ್ತಿಯನ್ನಾಗಿ ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಒಟ್ಟಾರೆ ಇದು ವೇದ ಮಂತ್ರಗಳನ್ನು ಅಂದು ಪ್ರೋಕ್ಷಣೆ ಮಾಡಿಕೊಳ್ಳುವಂತಹ ಪುರುಷರಿಗೆ ವೇದ ಮಂತ್ರಗಳಿಂದ ಅರ್ಥ ಆಗತ್ತೆ. ಇಲ್ಲಿ ಸ್ತ್ರೀಯರೂ ಇದ್ದೀರಿ, ಎಲ್ಲರೂ ನಿತ್ಯ ನೀವು ನೀರನ್ನು ಬಳಸ್ತೀರಿ, ಗುರುಮಂತ್ರಾದಿಗಳನ್ನು ಮಾಡಬೇಕಾದರೆ ಪ್ರೋಕ್ಷಣವನ್ನೂ ಮಾಡಿಕೊಳ್ತೀರಿ. ಆ ಪ್ರಸಂಗದಲ್ಲಿ ಮಂತ್ರವನ್ನು ಅನ್ನದೇ ಇದ್ದರೂ ಕೂಡ ನೀರನ್ನು ನೋಡಿದಾಗ, ನೀರು ಊಟಕ್ಕೆ ನೀರನ್ನು ಇಟ್ಟುಕೊಂಡಿರ್ತೀರಿ, ಆ ನೀರು ಕಣ್ಣಿಗೆ ಕಾಣುತ್ತೆ. ಕಂಡಾಗ ಮನಸ್ಸಿನಲ್ಲಿ ಆ ಅಭಿಮಾನಿ ದೇವತೆಗಳಿಗೆ ಈ ಪ್ರಾರ್ಥನೆಯನ್ನು ಮಾಡಬೇಕು. ನನಗೆ ಶಕ್ತಿಯನ್ನು ಕೊಡು, ನನ್ನ ಪಾಪಗಳನ್ನು ಕಳೆ, ನನಗೆ ಒಳ್ಳೆಯ ಉತ್ತಮವಾದಂತಹ ದೃಷ್ಟಿಯನ್ನು ಕೊಡು, ಸದ್ಗುಣಗಳನ್ನು ಪಡೆಯುವಂತಹ ಪಾತ್ರ ನಾನಾಗುವಂತೆ ಮಾಡು. ನಿನಗೊಂದು ಪಾತ್ರೆ ಕೊಟ್ಟಿದ್ದೇನಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಆ ನೀರಿಗೊಂದು ಪಾತ್ರೆ ಕೊಟ್ಟಿವೋ ಇಲ್ವೋ, ನಾವು ನಲ್ಲಿ ಬಿಟ್ಟು ನೀರು ಸುರಿ ಅಂತ ಹರಿದು ಹೋಗ್ಲಿಕ್ಕಂತೂ ಬಿಟ್ಟಿಲ್ಲ. ಆ ನೀರು ಹಿಡಿದುಕೊಳ್ಳೋದಕ್ಕೆ ನಾವೊಂದು ಪಾತ್ರೆಯನ್ನು ಹಿಡಿದುಕೊಳ್ತೇವೆ, ಒಂದು ತಂಬಿಗೆಯನ್ನೋ ಲೋಟವನ್ನೋ. ಹಾಗಾದರೆ ನೀರಿಗೆ ನಾವು ಪಾತ್ರೆಯನ್ನು ಕೊಟ್ಟ ಮೇಲೆ ನೀರಿಗೆ ನಾವು ಕೇಳಬೇಕು, ನಿನಗೆ ನಾನು ಪಾತ್ರೆಯನ್ನು ಕೊಟ್ಟಿದ್ದೇನೆ, ಹಾಗಾದರೆ ನೀನು ನನ್ನನ್ನು ಪಾತ್ರನನ್ನಾಗಿ ಮಾಡು, ಒಳ್ಳೆಯ ಗುಣಗಳನ್ನು ಗ್ರಹಣ ಮಾಡೋದಕ್ಕೆ ನನಗೆ ಪಾತ್ರನನ್ನಾಗಿ ಮಾಡು, ನನ್ನ ಪಾಪಗಳನ್ನು ಕಳೆದು ಹಾಕು, ನನ್ನನ್ನು ಮತ್ತೆ
ಹೊಸದಾಗಿ ಹುಟ್ಟಿಸು. ಪ್ರತಿನಿತ್ಯವೂ ನಾನು ಹೊಸದಾಗಿ ಹುಟ್ಟುವಂತೆ, ಹೊಸ ಆಲೋಚನೆ ಮಾಡುವಂತೆ ನನಗೆ ಅನುಗ್ರಹವನ್ನು ಮಾಡುವಂತ ಆ ನೀರಿನ ಅಭಿಮಾನಿ ದೇವತೆಗಳಿಗೆ, ಅಂತರ್ಯಾಮಿಯಾದ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಪ್ರೋಕ್ಷಣವನ್ನು ಮಾಡಿಕೊಂಡರೆ ವಿಶೇಷವಾಗಿ ಅದು ಭಗವಂತನ ಪ್ರೀತಿಗೆ ಸಾಧನವಾಗತ್ತೆ ಎಂಬುದಾಗಿ ನಾವು ತಿಳಿಯಬಹುದು. ಹೀಗೆ ಬೇಕಾದಷ್ಟು ಅರ್ಥಗಳು ಈ ಒಂದು ಪ್ರೋಕ್ಷಣದ ಮಂತ್ರದಲ್ಲಿ ನಾವು ಕಾಣ್ತೇವೆ. ಪಂಡಿತ ಶ್ಯಾಮಾಚಾರ್ಯರು ತುಂಬ ಅಭಿಮಾನದಿಂದ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಅಪೇಕ್ಷೆ ಪಟ್ಟರು. ಹಾಗಾಗಿ ಏನು ಬೇಕಾದಷ್ಟೆಲ್ಲ ಇಲ್ಲಿ ವಿದ್ವಾಂಸರಿದ್ದಾರೆ. ಇದು ಹೆಚ್ಚು ಭಾರೀ ವೇದ ಮಂತ್ರದ ಅರ್ಥ ಹೇಳುವಂತಹ ಯೋಗ್ಯತೆಯೂ ನನ್ನದಲ್ಲ. ಸುಮ್ಮನೆ ಅನುಸಂಧಾನಕ್ಕೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಹೇಗೆ ಚಿಂತನೆ ಮಾಡಬಹುದು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಇದೊಂದು ಮಾರ್ಗದರ್ಶನ ಮಾತ್ರ ಆಗಬಹುದು. ಹಾಗಾಗಿ ಮತ್ತೊಮ್ಮೆ ಶ್ಯಾಮಾಚಾರ್ಯರಿಗೆ ವಿಶೇಷ ಅಭಿನಂದನೆಗಳನ್ನು ತಿಳಿಸ್ತಾ, ಆ ಪಾಲನಾ ನಮ್ಮ ಸುತ್ತಲೂ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂತಹ ಭಗವಂತ, ನೀರು, ನೀರಿನ ಅಭಿಮಾನಿ ದೇವತೆಗಳು ಎಲ್ಲರಲ್ಲಿ ಭಕ್ತಿಯಿಂದ ಬೇಡಿಕೊಂಡು ಆಪೋ ಜನಯಥಾಚನಃ, ನಮಗೆ ಹೊಸ ಜನ್ಮವನ್ನು ಕೊಳ್ಳಿ, ಹೊಸ ಹುಟ್ಟನ್ನು ಕೊಳ್ಳಿ ಎಂಬುದಾಗಿ ಭಗವಂತನಿಗೆ ಬೇಡಿಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು.